ಸೂರ ಅಂತೆ, ಯಾರು ಸೂದಿ ಅವರು, ಅವ್ರನ್ನ ಸೂರ ಮಾಡಿದ್ದಾರೆ. ಇದನ್ನೆಲ್ಲ ಯಾವಾಗಲೂ ಮಧ್ಯದಲ್ಲೋ ಸೀಸನ್ ಎಂಡಲ್ಲೋ ಆವಾಗ ಮಾಡಿಸೋರು ಈ ಟಾಸ್ಕು. ಇವಾಗಲೇ ಆಯ್ತಾ, ಇವಾಗಲೇ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಹಿಂಸೆ ಪಡ್ಕೊಂಡು ಸಾಯ್ರಿ ನನ್ನ ಬಿಡತ್ತವ. ನೀವು ಕಿತ್ತಾಡ್ಕೊಂಡು ಸಾಯ್ಬೇಕು, ರಕ್ತ ಎಲ್ಲ ಚೆಲ್ಲಾಡಬೇಕು, ಅವಾಗ ಮಜಾ, ಅವಾಗ ಒಂದು ಕಿಕ್ಕು. ಇನ್ನು ಬಿಗ್ ಬಾಸ್ ಓಡ್ತಲ್ಲ, ಪಿಕಪ್ ತಗೋಬೇಕು. ಇವಾಗ ಯಾವುದೋ ಮಧ್ಯದಲ್ಲಿ ಬರ್ದಿದ್ರು ಅನ್ಸುತ್ತೆ ಈ ಟಾಸ್ಕು, ಪಿಕಪ್ ತಗೋತಿಲ್ವಲ್ಲ, ಇನ್ನೇ ಮಾಡ್ತಾರೆ, ಸ್ಟಾರ್ಟಿಂಗೇ ಇಟ್ಬಿಟ್ರು ಸಾಯ್ರಿ ಬಿಡ್ತಾವ ಅಂತ. ಜಗಳ ಆಡೋಕ್ಕೆ ಏನು ರೀಸನ್ ಇಲ್ದಿದ್ದಾಗ, ಮನುಷ್ಯನಿಗೆ ತುಂಬ ಸಾಕಾದಾಗ ಆಗುವಂಥ ಜಗಳಗಳಿರ್ತಾವಲ್ಲ, ಅವು ಡಿಟ್ಟೋ ಇವಾಗ ಹೆಂಗಾಯ್ತು ಅದೇ ಜಗಳಗಳು ಆಯ್ತಾ. ಒಬ್ರು ಸೋಂಬೇರಿ ತಂದಿಂದ, ಒಬ್ರು ಉಡಾಪೆ ತಂದಿಂದ, ಕೈಲಾಗದೆ ಇದ್ದಾಗ ಆಗೋ ಜಗಳಗಳು ಹೆಂಗಿರ್ತವೆ ಅಂದರೆ, ಈ ಜಗಳಗಳನ್ನ ನೋಡಿ ತಿಳ್ಕೊಂಬಿಡ್ಬೇಕು. ಸೊ ಇದೆಲ್ಲ ಕೈಲಾಗದಿರೋ ಜಗಳಗಳು, ಸುಮ್ಮನೆ ಅವ್ರಿಗೆ ಮಾಡೋಕ್ಕಾಯ್ತಲ್ಲ, ಕೆಲಸ ಮಾಡೋಕ್ಕಾಯ್ತಲ್ಲ, ಇರೋ ಟಾಸ್ಕ್ಗಳನ್ನ ಒಪ್ಕೊಂಡು ಮಾಡೋಕ್ಕಾಯ್ತಲ್ಲ. ಈ ಬಿಗ್ ಬಾಸ್ ಅವರು ಹಂಗೆ ಗುರು, ಕೊಡೋ ಟಾಸ್ಕ್ಗಳು ಹಂಗೇನೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ಊಟ ಇಲ್ಲ, ತಿಂಡಿ ಇಲ್ಲ, ಆಮೇಲೆ ಅವ್ರಿಗೆ ಒಬ್ಬರಿಗೆ ಒಂದು ಫೆಸಿಲಿಟಿ ಕೊಟ್ಬಿಟ್ಟು ಇನ್ನೊಬ್ರಿಗೆ ಏನೋ ಫೆಸಿಲಿಟಿ ಇಲ್ಲದೆ ತಳ್ಬಿಡೋದು, ಅವ್ರಿಗೆ ಫ್ರಸ್ಟ್ರೇಟ್ ಆಗಿ, ಜೀವನ ಜಿಗುಪ್ಸೆ ಆಗಿ, ಇನ್ನೇನು ವಿಧಿ ಇಲ್ಲ, ಏನೋ ಒಂದು ಫ್ರೇಮ್ ಸಿಗುತ್ತೆ, ನೇಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಲೇಬೇಕು. ಇವ್ರು ಬಿಗ್ ಬಾಸ್ ಅವರು ಯಾವುದೋ ಕೈದಿಗಳಿಗೆ ಶಿಕ್ಷೆ ಕೊಡ್ತಾರಲ್ಲ, ನೀವು ಹೋಯ್ತಾ ಆಮೇಲೆ ಎಣ್ಣೆಲಿ ಹಾಕಿ ಕುದಿಸೋದು, ಆಮೇಲೆ ಎಂಥದ್ದು ಕಬ್ಬನನ್ನ ಕಾಯಿಸ್ಬಿಟ್ಟು ಕೈ ಹಿಡ್ಕೊಳ್ಳಿ ಅನ್ನೋದು, ಈ ಥರ ಶಿಕ್ಷೆ ತಂದರು ಬಿಗ್ ಬಾಸ್ ಅವರು, ಹೇಳೋಕ್ಕಾಗಲ್ಲ. ಇದೇನು ನರಕ ಯಮಧರ್ಮನ ಆಸ್ಥಾನ ಅಂದ್ಕೊಂಡ್ಬಿಟ್ಟವ್ರೆ ಇವರು ಬಿಗ್ ಬಾಸ್ ಅವರು. ಅದೇನು ಟಾಸ್ಕ್ಗಳು ಮಾಡ್ತವ್ರು, ಬಿಗ್ ಬಾಸ್ ಪ್ರೋಗ್ರಾಮ್ ಮಾಡ್ತವ್ರು, ಅಥವಾ ಯಾವ್ದಾರ ಜೈಲಿಗೆ ಹಾಕೋರು. ಜೈಲಲ್ಲೂ ಈ ರೇಂಜಿಗೆ ಇರಲ್ಲ ಅನಿಸುತ್ತೆ, ಅಲ್ಲೂ ಒಂಚೂರು ಫೆಸಿಲಿಟೀಸ್ ಇರುತ್ತೆ. ಸೊ ಆ ರೇಂಜಿಗೆ ಮಾಡ್ತಾ ಇರೋದು. ಒಂದು ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಊಟ ಇಲ್ಲ ನಿಮಗೆ, ಊಟ ಇಲ್ಲ. ಬಿಗ್ ಬಾಸ್ ಒಂದು ಕಲ್ತ್ಕೊಂಡ್ಬಿಟ್ಟವ್ರೆ, ಊಟ ಇಲ್ಲ ನಿಮಗೆ, ಏನು ತಪ್ಪು ಮಾಡಿ ಇವಾಗ ತಪ್ಪು, ಊಟ ಕೊಡಲ್ವಲ್ಲ, ಇನ್ನೇನು ತಪ್ಪು ಮಾಡ್ತೀರಾ? ಊಟನೇ ಕೊಡಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ಎದ್ದೇಳೋಕ್ಕೆ ಆಗಲ್ಲ, ನೀನು ತಪ್ಪೇನಪ್ಪ ಮಾಡ್ತಾರೆ. ಸೊ ಇದು ಇವರ ಜಗಳಗಳಿಗೆಲ್ಲ ಕಾರಣ ಆಗಿದೆ ನೋಡಿ. ಒಂದು ನೇಮು ಫೇಮು ಸಂಪಾದಿಸ್ಬೇಕು, ಒಂದ್ರ ಹಿಂದೆ ಹೋದರೆ ಆಗೋ ತೊಂದರೆಗಳಿದು ಆಯಿತಾ. ಯಾವುದೇ ಆದರೂ ಫ್ರೀಯಾಗಿ ಬರಲ್ವಂತೆ, ಕಷ್ಟಪಡ್ಬೇಕಂತೆ. ಸೊ ಇವರು 50 ಲಕ್ಷ ಬೇಕು ಅಂತ ಹೋಗೋರು, ದುಡ್ಡು ಬೇಕು ಅಂತ ಹೋಗೋರು, ನೇಮ್ ಫೇಮ್ ಬೇಕಂತ ಹೋಗೋರು. ಸೊ ಅದರಿಂದ ಬರೋ ಕಷ್ಟಗಳಿವೆಲ್ಲ. ಊಟ ಇಲ್ಲ, ತಿಂಡಿ ಇಲ್ಲ, ಜಗಳ ಮಾಡ್ಬೇಕು, ಒಬ್ರ ಕೈಲಿ ಅನ್ನಿಸ್ಕೋಬೇಕು, ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಜಗಳ ಮಾಡಬೇಕು, ಹಂಗಾಗಿದೆ. ಆಮೇಲೆ ಬೆಳಗ್ಗೆ ಎದ್ರೂ ಜಗಳ, ಬೆಳಗ್ಗೆ ಎದ್ದ ತಕ್ಷಣ ಜಗಳ, ನಾವು ಮಾಡಲ್ಲ, ನೀವು ಮಾಡಿಸ್ತೀರಿ. ಆ ಕಾಂಪ್ರಮೈಸ್ ಬೇರೆ ಮಾಡ್ಸೋಕೆ ಬರ್ತವ್ರೆ, ಆ ಕಾಂಪ್ರಮೈಸು ಆಯ್ತಲ್ಲ. ಲಾಸ್ಟಿಗೆ ಇವರು ಧ್ರುವ ಅಂತವ್ರು ಕಿರ್ಚಾಡ್ಬಿಟ್ರಪ್ಪ, ಅವರೇ ರೈಸ್ ಆಗಿ ಏನು ಮಾಡ್ತಾಯಿದ್ದೀರಾ ಇದು, ಅದು ಯಾವುದೋ ಟೇಬಲೆಲ್ಲ ಎತ್ತಿ ಆಮೇಲೆ ಅವ್ರ ಕಿರ್ಚಾಟ ಬೇರೆ. ಧ್ರುವಂತವ್ರು ಅವ್ರು ಇನ್ನೇನು ಕಚ್ಬಿಡೋರು ಅನ್ಸುತ್ತೆ. ಧ್ರುವಂತವ್ರು ಇನ್ನೊಂದು 2 ನಿಮಿಷ ಅವ್ರು ತೆಗ್ದಿಲ್ಲ ಅಂದಿದ್ರೆ. ಸೊ ಆ ರೇಂಜಿಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ದೆ. ಪಾಪ ಇವ್ರ ಜಗಳದಲ್ಲಿ ನಿಯತ್ತಾಗಿ ಆಡ್ತಾ ಇರೋರು ಅವ್ರಿಗೆ ತಲೆಬಿಸಿ ಜಾಸ್ತಿ. ಇದು ರಕ್ಷಿತ್ ಅವ್ರನ್ನ ಇವ್ರು ಅಶ್ವಿನಿ ಅವ್ರ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಗುರು. ಪಾಪ ಹುಡುಗಿ ಬಂದೈತೆ, ಅದು ಇವಾಗ ಮಾತಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅರ್ಥ ಆಗಿರುತ್ತೆ. ಅದು ಇವಾಗ ಸ್ಟಾರ್ಟ್ ಮಾಡಿದ್ರೆ ನೀ ಎಂತ ಗೊತ್ತಾ ಅಂತ ಸ್ಟಾರ್ಟ್ ಮಾಡಿದ್ರೆ, ತಡೆಯವ್ವ ಆರಾಮಾಗಿ ಮನ್ಕೊಂಡಿರ್ತೀನಿ, ನೀವು ಮಾತಾಡು, ಬೆಳಗ್ಗೆ ಅಷ್ಟೊತ್ತಿಗೆ ನಂಗೆ ಗೊತ್ತಾಗುತ್ತೆ. ಮಾತಾಡೋಕೆ ಒಂದು ದಿನ ಬೇಕು, ಅದು ಏನು ಹೇಳ್ತಾ ಅರ್ಥ ಮಾಡ್ಕೊಳಕ್ಕೆ ಒಂದು ದಿನ ಬೇಕು. ಆ ಕಾರ್ಟೂನ್ ಏನು ಮಾಡ್ತೈತೆ ಕರೀಲಿ ಅಂತ ಇವರು ಅಶ್ವಿನಿ ಅವರು ರಕ್ಷಿತ್ ಅವ್ರನ್ನ, ಅಯ್ಯೋ ಆ ಹುಡುಗಿಗೆ ಏನು ಗೊತ್ತಾಗ್ತೈಲ್ವೋ ಪಾಪ. ನೈಟ್ ಹೋಗ್ಬಿಟ್ಟು ಪಾತ್ರೆ ತೊಳ್ಕೊಂಡು ನಿಂತೈತೆ, ಆಧಾರ ಮಾಡೋಣ ಅಂತ ಇವ್ರು ಕೊಡೋ ಹಿಂಸೆಗಳಿಗೆ. ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ, ಈ ಸೀಸನ್ ಬಿಗ್ ಬಾಸು ಹೆಂಗಾಗಿದೆ ಅಂದರೆ, ನಾನು ಫಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ ಏನಂದರೆ, ಇದು ಹುಡುಗರಿಗಿಂತ ಜಾಸ್ತಿ ಹುಡುಗಿರ ಓರಿಯೆಂಟೆಡ್ ಜಾಸ್ತಿ ಹೋಗ್ತೈತೆ. ಹುಡುಗಿರೇ ಯಾಕೋ ಹೆವಿ ದಬಾಯಿಸ್ಕೊಂಡು ಹೆವಿ ಜಗಳ ಆಡೋ ಥರ ಅವರೇ ಅಂತ ಹೇಳ್ಬಿಟ್ಟು ಹಂಗೆ ಆಗ್ತೈತೆ. ಈ ಹುಡುಗರೆಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ಈ ಹುಡುಗಿರೇ ಗುರು ಬೇಕು ಅಂತ ಜಗಳ. ಈ ಕಾವ್ಯ ಅವರಂತೂ ಮೊನ್ನೆ ಸುದೀಪ್ ಸರ್ ಹೇಳ್ಬಿಟ್ಟವ್ರೆ, ಏನಂದರೆ ಕಾವ್ಯ ಅವರೇ ನೀವು ಗಿಲ್ಲಿ ಅವರ ಶ್ಯಾಡೋದಲ್ಲಿದ್ದೀರಾ, ಆ ಥರ ಕಾಣಿಸ್ಕೊತ ಇದ್ದೀರಾ. ಸೊ ನೀವಿನ್ನೂ ಎಚ್ಚೆತ್ಕೋಬೇಕು ಹಂಗೆ ಅಂತ ಹೇಳ್ಬಿಟ್ಟು ಕಾವ್ಯ ಅವರು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬಿಟ್ಟು ಈಗ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಎಗರಾಡ್ತವ್ರಪ್ಪ, ಸುಮ್ಮನೆ ಕಿರ್ಚಾಡ್ತವ್ರು. ನಾನು ಕಾವ್ಯ ಅವರು ಯಾಕೆ ಹಿಂಗೆ ಕಿರ್ಚಾಡ್ತವ್ರೆ ಅಂತ ನೋಡಿರೋ, ಇಲ್ಲಿದೆ ಪಾಯಿಂಟು, ವೀಕೆಂಡಲ್ಲಿ ಆಗಿರೋ ಮಾಟ ಮಂತ್ರ ಇದು ಅಂದ್ಕೊಂಡು ಅವಾಗ ಗೊತ್ತಾಯಿತು. ಸೊ ಸೈಲೆಂಟ್ ಆಟ, ಒಂದು ಎಂಟರ್ಟೈನ್ಮೆಂಟ್ ಆಟ, ಒಂದು ಏನಿಲ್ಲ, ಜಿಗುಪ್ಸೆ ಆಟ. ಇದು ಬೇರೆ ಇವಾಗ ಟಾಸ್ಕ್ ಕೊಟ್ಟಿರೋದು ಅಸುರ ಅಂತೆ, ಯಾರು ಸೂದಿ ಅವರು, ಅವ್ರನ್ನ ಅಸುರ ಮಾಡಿದ್ದಾರೆ. ಇದನ್ನೆಲ್ಲ ಯಾವಾಗಲೂ ಮಧ್ಯದಲ್ಲೋ ಸೀಸನ್ ಎಂಡಲ್ಲೋ ಆವಾಗ ಮಾಡಿಸೋರು ಈ ಟಾಸ್ಕು. ಇವಾಗಲೇ ಆಯಿತಾ, ಇವಾಗಲೇ ಹೊಡೆದಾಡ್ಕೊಂಡು ಕಚ್ಚಾಡ್ಕೊಂಡು ಹಿಂಸೆ ಪಡ್ಕೊಂಡು ಸಾಯ್ರಿ ನನ್ನ ಬಿಡತ್ತವ. ನೀವು ಕಿತ್ತಾಡ್ಕೊಂಡು ಸಾಯ್ಬೇಕು, ರಕ್ತ ಎಲ್ಲ ಚೆಲ್ಲಾಡಬೇಕು, ಅವಾಗ ಮಜಾ, ಅವಾಗ ಒಂದು ಕಿಕ್ಕು. ಇನ್ನೂ ಬಿಗ್ ಬಾಸ್ ಓಡ್ತಲ್ಲ, ಪಿಕಪ್ ತಗೋಬೇಕು. ಇವಾಗ ಯಾವುದೋ ಮಧ್ಯದಲ್ಲಿ ಬರ್ದಿದ್ರು ಅನ್ಸುತ್ತೆ ಈ ಟಾಸ್ಕು, ಪಿಕಪ್ ತಗೋತಿಲ್ವಲ್ಲ, ಇನ್ನೇ ಮಾಡ್ತಾರೆ, ಸ್ಟಾರ್ಟಿಂಗೇ ಇಟ್ಬಿಟ್ರು ಸಾಯ್ರಿ ಬಿಡ್ತಾವ ಅಂತ.
ಇವಾಗ ನಾಳೆಯಿಂದ ಅದು ಬೇರೆ ಹಬ್ಬ ಎಲ್ಲರಿಗೂ. ಅದೆಷ್ಟು ಅಂತ ತಡ್ಕೊತಾರೋ, ಅದೆಷ್ಟು ಅಂತ ಇದು ಮಾಡ್ತಾರೋ. ಹೋಯ್ತಾ 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 ಬಿಗ್ ಬಾಸ್ ಆಗಿಲ್ಲ, ಇದು ಯಮ ಏನು ನರ್ಕ ಇದು ಮಾಡ್ತವ್ರೆ. ನರ್ಕ ಸ್ಟೇಷನ್ ಅಂತ ಇಟ್ಬಿಡ್ಬೇಕು. ಬಿಗ್ ಬಾಸ್ ಬದಲು ನರ್ಕದ ಸ್ಟೇಷನ್. ಸೊ ಬಿಗ್ ಬಾಸ್ಗೆ ಹೋಯ್ತೀನಿ ಅಂತಾರೆ. ಆ ಬಿಗ್ ಬಾಸ್ ನೋಡಿದ್ರೆ ಕೊಡೋದು ಇಂಥ ಟಾಸ್ಕ್ಗಳು ಈ ಥರ ಇದು. ಸೊ ಹೆಂಗೋ ಹೊರಗಡೆನೇ ನೆಮ್ಮದಿಯಾಗಿದ್ರಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಏನು ಬಂದರೂ ಫ್ರೀಯಾಗಿ ಬರಲ್ಲಲ್ಲ, ಕಷ್ಟಪಡಲೇಬೇಕು. ಸೊ ನೋಡುವ ಏನು ಮಾಡ್ತಾರೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇವತ್ತಿನ ಕಂಟೆಂಟ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.